ನಮಸ್ತೆ ಎಲ್ಲರಿಗೂ. ಇವತ್ತು ಬಾ ಸೋಮವಾರ ಬೆಳಗ್ಗೆ ಹೂವು ಕೀಳೋದೆಲ್ಲ ತೋರಿಸಿ ದಾಸವಾಳದ ಬಗ್ಗೆ, ಭಾನುವಾರ ಸಾಯಂಕಾಲ ಏನು ಮಾಡಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲಿಗೆ ಬಂದಿದ್ದರೆ ವಿಡಿಯೋ ನೋಡಿ, ಇಷ್ಟ ಆದರೆ ಬೇರೆಯವ್ರಿಗೆ ಶೇರ್ ಮಾಡಿ, ಹಂಗೆ ನೋಡಿದ್ರೆ ಒಂದು ಲೈಕ್ ಕೊಡಿ. ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದು ಸೋಮವಾರ ಡಬಲ್ ಪೇಟಲ್ಲಿ ಹರಡಿತ್ತು ಅದೊಂದು, ಆಮೇಲೆ ಇದು ಮಾಮೂಲಿ ಹರಡಿತ್ತು, ಆಮೇಲೆ ಇದು ಒಂದು ನೋಡಿ ಈ ಥರ ಬಿಡುತ್ತೆ ಒಂದೊಂದು ಸರಿ ಮೊನ್ನೆ ಸರಿ ತೋರಿಸಿದ್ನಲ್ಲ, ತುಂಬ ದಪ್ಪವಾಗಿ ಚೆನ್ನಾಗೇ ಬಿಟ್ಟಿತ್ತು. ಒಂದೊಂದು ಸರಿ ಈ ಥರ ಬಿಡುತ್ತೆ, ಆದರೆ 3 ಹೂವು ಹರಡಿದೆ ಇವತ್ತು. ಅದೊಂಥರ ಖುಷಿಯಾಗುತ್ತೆ ಒಂದೊಂದು ಸರಿ. ನೋಡಿ, 3 ಹೂವು ಹರಡಿದೆ, ಚಿಕ್ಕದಾಗಿದೆ. ಇದೇ ಗಿಡದಲ್ಲೇ ಒಂದೊಂದು ಸರಿ ತುಂಬ ಚೆನ್ನಾಗಿ ಬಿಡುತ್ತೆ. ಒಂದೇ ಗಿಡದಲ್ಲಿ ಈ ಥರ 2-3 ಥರ ಹೂವು ಬಿಡುತ್ತೆ. ಇದು ನೋಡೋಕೆ ಅಷ್ಟು ಚೆನ್ನಾಗಿಲ್ಲ, ಚಿಕ್ಕದಾಗಿದೆ. ಇನ್ನೊಂದು ಸರಿ ಬಿಟ್ಟಾಗ ದೊಡ್ಡದಾಗಿ ಬಿಡುತ್ತೆ. ಹೂವೊಳಗಿಂದ ಹೂವು ಬಂದಂಗೆ ಇರುತ್ತೆ ಅದು. ಅದನ್ನು ನೋಡಿಬಿಟ್ಟೆ ನಾನು ಆರ್ಡ್ರ್ ಮಾಡಿದ್ದು ಆನ್ಲೈನಿಂದ. ದಯವಿಟ್ಟು ಆನ್ಲೈನಿಂದ ದಾಸವಾಳ ತರಿಸೋರು ಸ್ವಲ್ಪ ಯೋಚನೆ ಮಾಡಿ ತರಿಸ್ಕೊಳ್ಳಿ ಅಂತ ಹೇಳ್ತೀನಿ. ನೋಡಿ, ಇದ್ರ ಮೇಲೆ ಏನೋ ಒಂಥರ ಬ್ಲೂ ಕಲರ್ ಡಾಟ್ ಬಿದ್ದಿದೆ, ಅದೇನು ಅಂತ ಗೊತ್ತಾಗಿಲ್ಲ. ನಾವಿನ್ನೂ ಏನು ಸ್ಪ್ರೇನೂ ಮಾಡಿಲ್ಲ, ಎಂಥದೂ ಇಲ್ಲ. ಒಂದು 3 ಹೂವಿನ ಮೇಲೆ ಆ ಥರ ಬಿದ್ದಿದೆ. ಯಾವ ಥರ ಅಂತ ಗೊತ್ತಾಗಲಿಲ್ಲ. ನೋಡಿದೆ ಅವತ್ತು, ನೋಡಿಬಿಟ್ಟು ಆ ಹೂವೆಲ್ಲ ಕಿತ್ತಿದ್ದೀನಿ. ಕಿತ್ತಾದಮೇಲೆ ಅವತ್ತೇನು ಕೆಲಸ ಇರಲಿಲ್ಲ. ಏನು ಕೆಲಸ ಇಲ್ಲ ಅಂದರೆ, ಅವತ್ತು ಬೆಳಗ್ಗೆ ಸ್ವಲ್ಪನೇ ನೀರು ಹಾಕಬೇಕಾಗಿತ್ತು. ನೀರು ಹಾಕ್ಬಿಟ್ಟು ಸ್ವಲ್ಪ ಸ್ಪ್ರೇ ಮಾಡಬೇಕಾಗಿತ್ತು. ಅವ್ರು ಮಾಡ್ತಾರೆ ಅಂತ ಬೆಳಗ್ಗೆನೇ ಬಂದು ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಲಿಕ್ವಿಡೆಲ್ಲ ಕೊಟ್ಟಾದಮೇಲೆ ನಾವೇನು ಬೇರೆ ಕೆಲಸ ಮಾಡಲಿಲ್ಲ. ಒಂದು ಸೋರೆಕಾಯಿದು ಸಸಿ ಬೀಜ ಇಟ್ಟಿದ್ದು ಒಂದೇ ಒಂದು ಗಿಡ ಬಂದಿತ್ತು, ಅದನ್ನೊಂದೇ ಗ್ರೋ ಬ್ಯಾಗ್ಗೆ ರಿಪಾರ್ಟ್ ಮಾಡ್ಕೊಂಡು ಹೋಗಿದ್ದಾಯಿತು. ನೋಡಿ, ಇದು ಹೂವೆಲ್ಲ ಆಯ್ತಲ್ವ, ಕಿತ್ಬಿಟ್ಟಾದಮೇಲೆ ನಾನು ಭಾನುವಾರ ಸಾಯಂಕಾಲ ಒಂದು ಮುಖ್ಯವಾದ ಕೆಲಸ ಮಾಡಬೇಕಾಗಿತ್ತು. ಇಷ್ಟು ದಿನವೇ ಆಯಿತು, ತುಂಬ ಈ ಸರಿ ಮಾಡೋಷ್ಟೊತ್ತಿಗೆ 2 ವಾರ ಆಗಬೇಕಾಗಿತ್ತು ಆ ಕೆಲಸ ಮಾಡಿ. ಆದರೆ ತುಂಬ ಲೇಟ್ ಮಾಡ್ಕೊಂಡೆ ನಾನೇ. ಯಾಕೆ ಅಂದರೆ ನನಗೆ ಅಷ್ಟು ಮೈಯಲ್ಲಿ ನಿಶ್ಶಕ್ತಿ ಅದೆಲ್ಲ ಇರೋದ್ರಿಂದ ನಾನು ಬೇಸಿಗೆಯಲ್ಲಿ ಹೋಗ್ಬಿಟ್ಟು ಅದೆಲ್ಲ ಮಾಡಲಿಲ್ಲ. ಆಮೇಲೆ ಗುಲಾಬಿ ಹೂವು ನೋಡಿ, ಇದು ಯಾವ ಥರ ಬಿಟ್ಟಿದೆ ಅಂತ, ತೊಟ್ಟು ಮೇಲೆ ಬಂದಂಗಿದೆ. ಈ ಥರ ಬೇಸಿಗೆಯಲ್ಲಿ ಗುಲಾಬಿ ಗಿಡಗಳು ಅಷ್ಟು ಹೆಲ್ದಿಯಾಗೂ ಇರೋಲ್ಲ. ಗಿಡಗಳು ಹೆಲ್ದಿಯಾಗಿದ್ದರೂ ಹೂವು ಅಷ್ಟಾಗಿ ಬರೋಲ್ಲ. ಇದೊಂದು ತುಂಬ ರೆಡ್ ಇದೆ. ಇದು ಇವಾಗ ಬಿಸಿಲಿಗೆ ಕಲರ್ ಶೇಡ್ ಆಗಿದೆ ಅದು. ಆಮೇಲೆ ಇಲ್ಲಿ ಮಲ್ಲಿಗೆ ಹೂವು, ಆಮೇಲೆ ಕಾಕಡ, ಇವೆಲ್ಲ ನೋಡಿಸ್ಬಿಟ್ಟು ನಿಮಗೆ ಭಾನುವಾರ ಸಾಯಂಕಾಲ ಏನು ಕೆಲಸ ಮಾಡಿದೆ. ಯಾಕೆಂದರೆ 5 ಪಾಟ್ ಇತ್ತು, 5 ಪಾಟು ರೆಡಿ ಮಾಡಬೇಕಾಗಿತ್ತು. ಇಷ್ಟೊತ್ತಿಗೆ ಇಟ್ಟಿದ್ದರೆ ನಮಗೆ 9 ತಿಂಗಳಿಗೆ ಕರೆಕ್ಟಾಗಿ ಅದರ ಫಲ ಸಿಗೋದು. ಇವಾಗ ಸ್ವಲ್ಪ ಲೇಟಾಗಿ 1 ತಿಂಗಳು ಲೇಟಾಗಿ ಇಟ್ಟಂಗೆ ಆಯಿತು. ಒಂದು ಲೇಟಾಗಿ ಇಟ್ಟಕ್ಕೆ ಬರುತ್ತೆ ಫಲ. ಹೋದ ವರ್ಷ ನಾನು ಕರೆಕ್ಟ್ ಟೈಮಲ್ಲೇ ಅದನ್ನು ರೆಡಿ ಮಾಡಿದ್ದು. ಅದನ್ನು ಹಾರ್ವೆಸ್ಟ್ ಕೂಡ ಮಹೇಶ್ದು ಮಾಡಿದ್ದ. ಅದೆಲ್ಲ ಹೇಳಿದ್ರೆ ನಿಮಗೆ ಗೊತ್ತಾಗ್ಬೋದು ಅನಿಸುತ್ತೆ. ತೋರಿಸ್ತೀನಿ ನಿಮಗೆ ಆ ಟಬ್ಗಳು. ಆಮೇಲೆ ಇವತ್ತು ಒಂದು ಹೊಸದು ಚಿಕ್ಕ ಪೇರಳೆ ಅಂತಾರೆ ಇದನ್ನು, ಚಿಕ್ಕ ಪೇರಳೆ ಅಂತ. ಇದು ಅಷ್ಟೇ ಆನ್ಲೈನಿಂದ ತರಿಸಿದ್ದು. ಇಷ್ಟು ದಿನ ಹೂವೇ ಬಿಟ್ಟಿರಲಿಲ್ಲ. ಇವತ್ತು ನಮ್ಮ ಅಳಿಯ ನೋಡಿದ್ರಂತೆ ಕೆಳಗಡೆ ಬಿಟ್ಟಿದೆ. ಇದು ನಮಗೆ ಕಾಣಿಸ್ಲೇ ಇಲ್ಲ. ಆ ಗಿಡ ತುಂಬ ಖುಷಿಯಾಗಿ ಬೇರೆ ಬೆಳೆಯುತ್ತೆ. ಎಲೆ ತುಂಬ ಚಿಕ್ಕ ಪೇರಳೆಗೆ ತಕ್ಕನಾಗೆ ಚಿಕ್ಕದಾಗೆ ಬಿಡುತ್ತೆ. ತುಂಬ ಖುಷಿಯಾಗಿ ಬೆಳೆದು ನಾನು ಇದನ್ನು ಕ್ಲೀನ್ ಮಾಡೋವಾಗ ತೋರಿಸಿದ್ದೆ, ಕೆಳಗಡೆ ಬ್ರಾಂಚಸ್ ಎಲ್ಲ ಕಟ್ ಮಾಡಿದ್ದೀನಿ ಅಂತ. ಅಲ್ಲೆಲ್ಲ ಹೂವು ಬಿಟ್ಟಿದೆ. ಆಮೇಲೆ ಇದು ಕಾಯಿ ತುಂಬ ಚಿಕ್ಕದಿರುತ್ತಂತೆ, ಟೇಸ್ಟ್ ಇರುತ್ತೆ ಅಂತ ಹೇಳಿದ್ದಾರೆ. ಇನ್ನೂ ಟೇಸ್ಟ್ ಮಾಡಿಲ್ಲ. ಇದೇ ಫಸ್ಟ್ ಸರಿ ಹೂವು ಬಿಟ್ಟಿರೋದು. ನೋಡಿ ಖುಷಿ ಆಯಿತು. ಈ ವರ್ಷದ್ದು ಹೊಸದು ಹಣ್ಣು ಬಿಟ್ಟಿರೋ ಗಿಡ ಇದು ನಮಗೆ, ಅದು ಒಂದು ಖುಷಿಯಾಗುತ್ತೆ. ಈ ಥರ ವರ್ಷದಲ್ಲಿ ಹೊಸ್ದಾಗಿ ಯಾವುದಾದ್ರು ಹೂವು ಆಗಲಿ ಅಥವಾ ಹಣ್ಣಾಗಲಿ ಬೇರೆ ತರಕಾರಿ ಬೆಳೆದಿದ್ದು ಖುಷಿಯಾದರೆ ಅದನ್ನು ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಬನ್ನಿ, ಇವತ್ತು ಭಾನುವಾರ ಸಾಯಂಕಾಲ ಏನು ಮಾಡಿದ್ವಿ ಅಂತ ತೋರಿಸ್ತೀನಿ. ಅದರಲ್ಲಿ ಎಷ್ಟು ಮಣ್ಣಿದೆ ನೋಡಿ. ಇದು ಟಬ್ಬು ತುಂಬ ನಾವು ವೇಸ್ಟ್ ಹಾಕಿಟ್ಟಾಗ ಅಷ್ಟಕ್ಕೆ ಮಣ್ಣೋಗಿತ್ತು. ಆವಾಗ ಅದೆಷ್ಟು ವೇಸ್ಟ್ ಕೊಳೆತು ಗೊಬ್ಬರ ಆಗಿದೆ. ಆ ಗೊಬ್ಬರ ಅದರಲ್ಲದೆ 2 ಬೆಳೆ ಬೆಳೆದಿದ್ದೀನಿ. ಅದರಲ್ಲಿ ಬೇರೆ ಥರ ಬೆಳೆದಿದ್ದೀನಿ. ಮೊದಲು ಬೇರೆ ಏನೋ ಹಾಕಿದ್ದೆ, ನೆನಪು ಬರ್ತಾಯಿಲ್ಲ. ಬಳ್ಳಿ ಬೀನ್ಸ್ ಹಾಕಿದ್ದೆ. ಅದಾದಮೇಲೆ ತುಪ್ರೀರೆಕಾಯಿ ಹಾಕಿದ್ದೀನಿ. ಇವಾಗ ಅದಕ್ಕೆ ನಾನು ಅರಶಿನದ ಕೊಂಬು ಇಡಬೇಕಾಗಿತ್ತು. ನಾನು ನೋಡೇ ಇಲ್ಲ. ಅರಶಿನದ ಕೊಂಬು ಲೇಟಾಗಿತ್ತಲ್ವ, ಮೊನ್ನೆ ಕವರ್ ತೆಗೆದು ನೋಡಿದರೆ ಆಗಲೇ ಮೊಳಕೆ ಬಂದುಬಿಟ್ಟಿದ್ವು. ಸರಿ, ಇನ್ನು ಅವನ್ನ ಲೇಟ್ ಮಾಡೋದು ಬೇಡ ಅಂತ ಅವತ್ತೇ ಪಾಟ್ಗಳೆಲ್ಲ ರೆಡಿ ಮಾಡಿ ಅವತ್ತೇ ಗಡ್ಡೆನೂ ಇಟ್ಬಿಟ್ಟಿದ್ದೀನಿ. ಯಾವತ್ತೂ ನಾನು ಪಾಟ್ ರೆಡಿ ಮಾಡಿ ಒಂದು ವಾರಕ್ಕೆ ಗೆಡ್ಡೆ ಇಡ್ತಿದ್ದೆ. ವಿಧಿ ಇಲ್ಲದೆ ಇವತ್ತು ತುಂಬ ಲೇಟಾಗಿದೆ ಅಂತ ಅವತ್ತೇ ಇಟ್ಟಿದ್ದೀನಿ. ನೋಡೋಣ, ಯಾಕೆಂದರೆ ಗಡ್ಡೆಗಳು ಕೆಳಗಡೆ ಬೇರು ಬಂದು ಹಿಡಿಯೋಷ್ಟೊತ್ತಿಗೆ ಇದರ ಹೀಟ್ ಅಷ್ಟೇ ಅನಿಸಲ್ಲ. ಅದು ಅಲ್ಲದೆ ನಾವು ಬೆಳಗ್ಗೆ ಸಾಯಂಕಾಲ ಸ್ಪ್ರೇ ಮಾಡೋದ್ರಿಂದ ಹೀಟ್ ಬರೋಲ್ಲ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನೋಡೋಣ, ದೇವರಿದ್ದಾನೆ ಅಂತ ದೇವ್ರ ಮೇಲೆ ಭಾರ ಹಾಕಿ ರೆಡಿ ಮಾಡ್ತಾಯಿದ್ದೀನಿ. ಇನ್ನೂ ತುಂಬ ಲೇಟ್ ಆದರೆ ಚೆನ್ನಾಗಿರಲ್ಲ. ನೋಡಿ, ಅದ್ರಾಗಿರೋ ಬೇರು ಅವೆಲ್ಲ ತೆಗೆದು ನಾನು ಆ ಥರ ಕೆಳಗಡೆ ಹಾಕಿದ್ದೀನಿ. ಇದರಲ್ಲೂ ಅಷ್ಟೇ. ಇವಾಗ ನಾವು ಆಲ್ಮೋಸ್ಟು ಎಷ್ಟು 85% ಬರೀ ವೇಸ್ಟೇ ಹಾಕ್ತೀವಿ.
ಅದು ಹಾಕಿದ್ಮೇಲೆ ಮಣ್ಣು ಹಾಕೋದು. ಹಂಗೆ ಹಾಕೋದ್ರಿಂದ ಇನ್ನೊಂಚೂರು ಕೆಳಗೆ ಹೋಗುತ್ತೆ. ಅವಾಗ ಗಡ್ಡೆ ಇಳಿಯೋಕ್ಕೆ ಮೇಲಿಟ್ರೂ ಸರಿ ಹೋಗುತ್ತೆ. ಈ ಗೆಡ್ಡೆಗಳು ಯಾವ ಅಂದ್ಕೊಂಡ್ರೆ ಸೌಗಂಧಿಕ ಪುಷ್ಪ ಗೆಡ್ಡೆಗಳು. ಅವು ಜಾಸ್ತಿ ಬಂದಿದ್ವಲ್ಲ, ಒಣಗೋಗಿದ್ವು. ಅವನ್ನೆಲ್ಲ ನಾವಿವಾಗ ಗೊಬ್ಬರಕ್ಕೆ ಹಾಕ್ತಾಯಿದ್ವಿ. ಯಾರೂ ಬರಲಿಲ್ಲ, ಯಾರೂ ಕೇಳಲಿಲ್ಲ. ಕೇಳಿದವ್ರಿಗೆ ಒಂದಷ್ಟು ಜನಕ್ಕೆ ಕೊಡಿಸಿದ್ದೀನಿ. ಇನ್ನು ಮಿಕ್ಕಿರೋದು ಹಂಗೆ ಇದ್ವು ಗೆಡ್ಡೆಗಳು. ಅವು ಬೇರೆ ಹೆಲ್ದಿಯಾಗಿರಲಿಲ್ಲ ಗೆಡ್ಡೆ. ಅದಕ್ಕೆ ಅವನ್ನ ಹಂಗೆ ಒಣಗಿಸ್ಬಿಟ್ಟಿದ್ದೆ. ಇವಾಗ ಅದು ಒಣಗಿಸಿರೋದ್ರಿಂದ ಗೆಡ್ಡೆಗಳು ಮೊಳಕೆ ಬರೋಲ್ಲ. ಅದ್ರ ಮೇಲೆ ಇಷ್ಟೆಲ್ಲ ವೇಸ್ಟ್ ಹಾಕಿ ನೀರು ಹಾಕೋದ್ರಿಂದ ಅವು ಹಂಗೆ ಅಲ್ಲೇ ಕೊಳೆತು ಗೊಬ್ಬರ ಆಗೋಗ್ತವೆ. ಅದರಿಂದ ಅವನ್ನ ಲಾಸ್ಟಲ್ಲಿ ಹಾಕಿದ್ದೀನಿ. ಲಾಸ್ಟಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಎಷ್ಟೋ ಒಂದು ವೇಸ್ಟ್ ಹಾಕಿದ್ದೀನಿ. ನೋಡಿ, ಸ್ವಲ್ಪ ವೇಸ್ಟ್ ಹಾಕಾದ್ಮೇಲೆ ಒಂದೇ ಲೇಯರ್ ಮಣ್ಣು ಹಾಕಿದ್ದೀನಿ. ಒಂದೇ ಲೇಯರ್ ಮಣ್ಣು ಹಾಕ್ಬಿಟ್ಟು ಈ ಥರ ಬೆಳ್ಳುಗಳಿಂದ ಹಿಂಗೆ ಅಂದ್ಬಿಟ್ರೆ ಸಂದಿಗೂ ಮಣ್ಣು ಒಳಗಡೆ ಹೋಗುತ್ತೆ. ಈ ಥರ ಮಾಡಬೇಕು. ಈ ಥರ ನಾನು ಪ್ರತಿ ವರ್ಷವೂ ಅರಶಿನಕ್ಕೆ ಮಾಡ್ತೀನಿ. ಮತ್ತು ಮಧ್ಯದಲ್ಲಿ ಗೊಬ್ಬರ ಅಂತ ಏನೂ ಕೊಡೋಲ್ಲ ಅರಶಿನಕ್ಕೆ. ನಾನು 9 ತಿಂಗಳು ಅದರಲ್ಲೇ ಬೆಳೆಯುತ್ತೆ. ಏನಿದ್ರೂ ಲಿಕ್ವಿಡ್ ಕೊಡೋವಾಗ ಕೊಡ್ತೀವಿ ಅಷ್ಟೇ. ಅದು ಬಿಟ್ಟರೆ ಸಪ್ರೇಟ್ ಗೊಬ್ಬರ ಅಂತ ಏನು ಕೊಡೋಕ್ಕೆ ಹೋಗಿರಲಿಲ್ಲ, ಇವತ್ತಿನವರೆಗೂ ಕೊಟ್ಟಿಲ್ಲ. ನೋಡೋಣ, ನೆಕ್ಸ್ಟ್ ಕೊಟ್ಟರೆ ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾಕೆಂದರೆ ಅರಶಿನ ಬೆಳೆಯುವ ನಮಗೆ ಮಧ್ಯೆ ಎಷ್ಟು ಯಾವ ಗೊಬ್ಬರ ಕೊಟ್ರಿ ಅಂತ ಕೇಳಿದ್ದಾರೆ. ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಅದನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇವಾಗ ಒಂದು ಲೇಯರ್ ಮಣ್ಣು ಹಾಕಿದ್ದೀನಲ್ವ, ಇದು ಯಾವುದು ಗೊತ್ತಾ? ಬೆಳಗ್ಗೆ ನಾವು ಲಿಕ್ವಿಡ್ ಕೊಟ್ವಲ್ಲ, ಲಿಕ್ವಿಡ್ ಕೊಟ್ಟಿದ್ದು ವೇಸ್ಟು, ಕಿಚನ್ ವೇಸ್ಟ್ ಲಿಕ್ವಿಡ್ ಕೊಟ್ಟಿದ್ದು ವೇಸ್ಟು, ಅದನ್ನು ಈ ಥರ ಹಾಕ್ತಾಯಿದ್ದೀನಿ ಮೇಲೆ. ಕೆಳಗಡೆ ಎಲ್ಲ ತುಂಬ ಒಣಗಿರೋದು ವೇಸ್ಟು ಅದು ಹಾಕಿದ್ದೀನಲ್ವ. ಇವಾಗ ಒಂದು ಲೇಯರ್ ಮಣ್ಣು ಹಾಕಾದ್ಮೇಲೆ ಮತ್ತೆ ಅದ್ರ ಮೇಲೂ ಒಂದು ಲೇಯರ್ ಮಣ್ಣು ಹಾಕಿದ್ದೀನಿ. ಮಣ್ಣು ಹಾಕಿ ಈ ಥರ ಮಾಡ್ತಾಯಿದ್ವಿ. ಈ ಥರ 5 ಎಲ್ಲನೂ ತೋರಿಸಿದೆ. ತುಂಬ ದೊಡ್ಡದಾಗುತ್ತೆ, ಬೋರ್ ಆಗುತ್ತೆ ನಿಮಗೆ. ನಾನು ಒಂದು ಪಾರ್ಟ್ ಮಾಡೋದು ತೋರಿಸ್ಬಿಟ್ಟು ಅದು ಬೇರೆ ನನಗೆ ಮಣ್ಣು ಒತ್ತಿ ಪ್ರೆಸ್ ಮಾಡೋಕ್ಕೆ ನನ್ನ ಮೊಮ್ಮಗ ಬಂದಿದ್ದ. ಚೆನ್ನಾಗಿ ಒತ್ತಿ ಪ್ರೆಸ್ ಮಾಡಿ ಇಟ್ಟಿದ್ದಾನೆ. ಬೇಗನೆ ಜಾಸ್ತಿನೇ ಹಿಡೀತು ವೇಸ್ಟು. ಆ ಥರ ಪ್ರೆಸ್ ಮಾಡಿ ಇಡೋದ್ರಿಂದ ವೇಸ್ಟ್ ತುಂಬ ಜಾಸ್ತಿ ಹಿಡಿಯುತ್ತೆ. ನಾವು ಮೇಲ್ಮೇಲೆ ಇಡೋದ್ರಿಂದ ನೀರು ಹಾಕಿದ್ರೆ ಒಂದು 10 ದಿನಕ್ಕೆ ಆ ಮಣ್ಣು ತುಂಬ ಆಳಕ್ಕೆ ಹೋಗ್ಬಿಡುತ್ತೆ. ಮಾವಿನ ಗಿಡದಲ್ಲಿ ನೋಡಿಸಿದ್ದೀನಲ್ಲ ನಿಮಗೆ, ತುಂಬ ಹಾಕಿದ್ದು ಕೆಳಗಡೆ ಎಷ್ಟೋಗಿದೆ ಅಂತ. ಇವಾಗಂತೂ ಇನ್ನೂ ಆಳಕ್ಕೆ ಹೋಗಿದೆ ಅದು. ಅದಕ್ಕೊಂಚೂರು ಮಣ್ಣು ಹಾಕಬೇಕು, ಅಥವಾ ಡ್ರಮ್ ಅಲ್ವಾ, ಅದಕ್ಕೆ ನಿಧಾನವಾಗಿ ಹಾಕ್ಕೊಂಡ್ರೆ ಆಯಿತು ಅಂತ ಸುಮ್ಮನಿದ್ದೀನಿ. ಆಮೇಲೆ ಇದರಲ್ಲಿ ನಾನು ಗಾರ್ಡನ್ ವೇಸ್ಟೆಲ್ಲ ಹಾಕಿ ಶೇಖರಣೆ ಮಾಡಿಟ್ಟಿದ್ದೆ. ಯಾಕೆಂದರೆ ಈ ಅರಶಿನದ ಗಿಡಗಳಿಗೆ ಬೇಕಾಗುತ್ತೆ ಅನ್ನೋ ಇದಕ್ಕೇ ಶೇಖರಣೆ ಮಾಡಿದ್ದು. ಅದನ್ನು ಇವಾಗ ಹಾಕ್ತಾಯಿದ್ವಿ. ಅದ್ರ ಮೇಲೇನೂ ನಾನು ಗಾರ್ಡನ್ ವೇಸ್ಟ್ ಅದು ಫುಲ್ಲು ಹಾಕಿದ್ವಿ. ಫುಲ್ ಹಾಕಾದ್ಮೇಲೆ ಅದ್ರ ಮೇಲೆ ಒಂಚೂರು ಕೋಕೋಪಿಟ್ಟು ಮಣ್ಣು ಕಲಸಾಕಿ ಮೇಲೆ ಮುಚ್ಚಿಟ್ಬಿಟ್ಟಿದ್ವಿ. ಅದರಿಂದ ಅದು ಸ್ವಲ್ಪ ಎಲ್ಲ ಇದಾಗಿದೆ. ಆಮೇಲೆ ಯಾವುದೋ ಗಿಡದ ಬೇರು ಎಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ಪೂರ್ತಿ ಗಿಡ ತೆಗೆದಿರ್ತೀವಲ್ಲ, ಆ ಗಿಡದ ಬೇರು ಎಲ್ಲ ಈ ಥರ ಬೇರು ಎಲೆ ಎಲ್ಲ ಹಾಕಿ ಆ ಟಬ್ಬು ತುಂಬ ಮುಚ್ಚಕ್ಕೆ ಅಷ್ಟು ಆಗಿತ್ತು. ಇವಾಗ ಅದರಲ್ಲಿ ಸ್ವಲ್ಪ 4-5 ಇಂಚು ಕೆಳಗಡೆ ಹೋಗಿದೆ. ಈ ಥರ ನೀವು ಜಾಸ್ತಿ ದೊಡ್ಡವಿದ್ದಾಗೂ ಮಾಡ್ಬೋದು. ನೋಡಿ, ಇವೆಲ್ಲ ನೇರಳೆ ಪಕ್ಕದ ನೇರಳೆ ಮರ ಇದೆಯಲ್ಲ, ನಮಗೂ ಇದಕ್ಕೆ ಕಾಂಪೌಂಡಿಗೆ ಪೂರ್ತಿ ಈ ಕಡೆ ಓಡಾಡೋಕ್ಕೆ ಬರ್ದಂಗೆ ಆಗಿತ್ತು. ಕಟ್ ಮಾಡಿ ಆ ಎಲೆಗಳು ಹಾಕಿದ್ವಿ. ಅವು ಕೂಡ ಕಪ್ಪಗಾಗಿದ್ದಾವೆ ಅದೇ ಟಬ್ಬಲ್ಲೇ. ಟಬ್ಬಲ್ಲಿ ನಾನು ಬೇರೆ ಇವಾಗ ಹೊಸ್ದಾಗಿ ಮಾಡಿದ್ದ ವೇಸ್ಟು ಆ ಟಬ್ಬಲ್ಲಿರೋದು ಎಲ್ಲ ಒಂದು ಅರ್ಧ ಟಬ್ ಖಾಲಿ ಆಯಿತು. ಇನ್ನೂ ಅರ್ಧ ಹಂಗೆ ಇದೆ. ಗ್ರೋ ಬ್ಯಾಗ್ಗೆ ಸೇರ್ಸೋಕ್ಕೆ ಸರಿ ಹೋಗುತ್ತೆ. ಆ ಥರ ಭಾನುವಾರ ಮಾಡಿದ ಕೆಲಸ ಇದು. ಅದಕ್ಕೆ ಕತ್ಲಾಯಿತು ಮಾಡೋಷ್ಟೊತ್ತಿಗೆ. ಲಾಸ್ಟಲ್ಲಿ ತೋರಿಸ್ತೀನಿ ನಿಮ್ಗೆ ಎಷ್ಟು ಕತ್ಲಾಯಿತು ಅಂತ. ಇದು ನನ್ನ ಮೊಮ್ಮಗ ಮಾಡ್ತಾಯಿರೋದು. ಕೈ ನೋಡಿದರೆ ಗೊತ್ತಾಗುತ್ತೆ. ಚೆನ್ನಾಗಿ ಪ್ರೆಸ್ ಮಾಡಿ ಇಟ್ಟ. ಎಲ್ಲ 5 ಪಾರ್ಟೂ ಅವನೇ ಪ್ರೆಸ್ ಮಾಡಿ ರೆಡಿ ಮಾಡಿ. ಅವರಪ್ಪ ಸಹಾಯ ಮಾಡಿದರು ಮಣ್ಣು ಕಲಸೋಕ್ಕೆ ಎಲ್ಲದಕ್ಕೂ. ಇವನು ಅದನ್ನು ಪ್ರೆಸ್ ಮಾಡಿ ಎಲ್ಲ ರೆಡಿ ಮಾಡಿ ನಾನು ಹೇಳ್ದಂಗೆ ಮಾಡಿ ಆ ಪಾಟ್ಗಳನ್ನ ಎಲ್ಲೆಲ್ಲಿ ಇಡಬೇಕೋ ಅಲ್ಲಿಟ್ಟು ಹೋಗಿದ್ದಾಯಿತು. ಈ ಥರ ಒಬ್ರಿಗೊಬ್ಬರು ನನಗೆ ಹೆಲ್ಪ್ ಮಾಡೋದ್ರಿಂದ ಇನ್ನೂ ಗಾರ್ಡನ್ ಮಾಡ್ಕೊಂಡಿದ್ದೀನಿ. ಕೈಲಾಗ್ತಾಯಿದ್ರು ಈ ವರ್ಷ ಮಾಡ್ತಾಯಿದ್ದೀನಿ. ನೋಡೋಣ ಎಷ್ಟು ದಿನ ಆಗುತ್ತೋ ಮಾಡ್ತೀನಿ. ತುಂಬ ಬೇಜಾರು ಅನ್ನಿಸ್ದಾಗ ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ದಿನ ಆಗುತ್ತೋ ನನ್ನ ಕೈಲಾದಷ್ಟು ಮಾಡಿ ಆಮೇಲೆ ತೀರ್ಮಾನ ತಗೊಳ್ತೀನಿ. ನೋಡಿ, ಅದ್ರ ಮಣ್ಣು ಅದಕ್ಕೆ ಆಯಿತು. ಅದರಲ್ಲಿ ಬರೀ ಕಾಲು ಭಾಗ ಮಣ್ಣಿತ್ತಲ್ವ. ಇವಾಗ ನಾವು ಇದ್ರ ಫುಲ್ಲು ಮಾಡಿದ್ದೀನಿ. ನೆಕ್ಸ್ಟ್ ಅದು ಅಪ್ಡೇಟ್ ಕೊಡ್ತೀನಿ. ಅದೆಷ್ಟು ಒಳಗಡೆ ಹೋಗುತ್ತೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಈ ಥರ ನೀವು ವೇಸ್ಟಿಂದ ಗಿಡಗಳನ್ನ ಚೆನ್ನಾಗಿ ಬೆಳೆಸ್ಕೋಬೋದು. ತುಂಬ ನೋಡಿ, ಫುಲ್ಲು ಪೂರ್ತಿ ಇನ್ನೊಂದು ಚೂರು ಹಾಕಿದ್ರೆ ಚೆಲ್ಲೇ ಹೋಗುತ್ತೆ ಪಾಟಿಂದ. ಅಷ್ಟು ಹಾಕಿದ್ವಿ. ಹಾಕಿ ಈ ಥರ ಚೆನ್ನಾಗಿ ಮತ್ತೆ ನನ್ನ ಕೈಯೆಲ್ಲ ಪ್ರೆಸ್ ಮಾಡಿ ಅವತ್ತು ನೀರು ಹಾಕಿದ್ವಿ. ಒಂಚೂರು ನೀರು ಹಾಕಿದ್ರೆ ಇನ್ನೊಂಚೂರು ಕೆಳಗಡೆ ಹೋಗುತ್ತೆ. ಆಮೇಲೆ ಗೆಡ್ಡೆ ಇಡೋದೆಲ್ಲ ಅಷ್ಟೊತ್ತಿಗೆ ಕತ್ತಲೆ ಆಗೋಗಿತ್ತು. ಅದನ್ನೆಲ್ಲ ವಿಡಿಯೋ ಮಾಡಲಿಲ್ಲ. ಇಷ್ಟು ಮಾತ್ರ ವಿಡಿಯೋ ಮಾಡಿ ನಿಮಗೆ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆಗುತ್ತೆ. ತುಂಬ ಜನ ಇಷ್ಟೊತ್ತಿಗೆ ಇಟ್ಕೊಂಡಿರ್ತೀರಿ ಅರಶಿನ ಗೆಡ್ಡೆ. ನಾನೇ ತುಂಬ ಲೇಟ್ ಆಯಿತು. ಅಕಸ್ಮಾತ್ ಇಡದೇ ಇರೋರು, ಮಹೇಶ್ ಇನ್ನೂ ಇಟ್ಟಿಲ್ವಂತೆ, ನನ್ನೇ ಕಾಯ್ತಾ ಇದ್ನಂತೆ. ಅವರು ಹೇಳ್ತಾರೆ ಅಂತೆ. ನಾನು ವಿಡಿಯೋ ಮಾಡೋದು ಲೇಟ್ ಆಗಿರೋದಕ್ಕೆ ನೆನ್ನೆ ಫೋನ್ ಮಾಡಿ ಅವನಿಗೆ ಹೇಳಿದ್ದೀನಿ.
ಇಟ್ಕೊಂಬಿಡು ಅರಶಿನದ ಗೆಡ್ಡೆ ಅಂತ. ಅವನು ಇಟ್ಕೊತೀನಿ ಅಂತ ಹೇಳಿದ್ದಾನೆ. ಇನ್ನು ಇಷ್ಟು ದಿನ ಕಾಯ್ತಿದ್ದೆ ಅಮ್ಮ, ನೀವು ಯಾಕೋ ವಿಡಿಯೋ ಮಾಡಿಲ್ಲ ಅಂತ ಅಂದ್ಕೊಂಡೆ ಅಂದ. ಈ ಥರ ನನಗಾಗಿ ಕಾದ್ಕೊಂಡು ನಾನು ಹೇಳೋ ತನಕ ಇರ್ತಾರಲ್ಲ, ಅಂಥವ್ರಿಗೆ ನಾನು ವಿಡಿಯೋ ಮಾಡಿ ತೋರಿಸ್ಲೇಬೇಕಾಗುತ್ತೆ. ನೋಡಿ ಇವಾಗ ಅರಶಿನ ಗೆಡ್ಡೆ ಇಟ್ಟಿಲ್ಲ ಇನ್ನೂ. ನಾನು ಹಿಡಿಯೋಕೆ ಕಾಯ್ತಾ ಇರೋರು ಅಥವಾ ನನ್ನ ನೋಡಿ ಇಡಬೇಕು ಅನ್ನೋರು ಈ ಅರಶಿನ ಗೆಡ್ಡೆ ಇಟ್ಕೊಂಬಿಡಿ. ಇವಾಗ ಇಟ್ಕೊಂಬಿಟ್ರೆ ಜನವರಿಗೆ ಬರುತ್ತೆ. ನಾವು ಏಪ್ರಿಲ್ ಫಸ್ಟ್ ವೀಕಲ್ಲಿ ಇಟ್ಕೊಂಡ್ರೆ ಡಿಸೆಂಬರಲ್ಲಿ ಸಿಗೋದು. ಇವಾಗ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಒಂದೊಂದು ಸರಿ ಹಂಗಾಗುತ್ತೆ. ಇದನ್ನು ಅಷ್ಟೇ, ಇದು 2 ಪಾಟು, ಇದು 2ನೇ ಪಾಟು. ಈ ಥರ 5 ಪಾಟು ನಾನು ಇದರಲ್ಲೇ ಪ್ರತಿ ವರ್ಷ ಅರಶಿನ ಬೆಳೆಯೋದು. ಮಧ್ಯದಲ್ಲಿ 4 ತಿಂಗಳು 5 ತಿಂಗಳು ಗ್ಯಾಪ್ ಇರುತ್ತಲ್ಲ ನಮಗೆ ಅರಶಿನ ಹಾಕೋಕ್ಕೆ, ಆವಾಗ ಅದರಲ್ಲಿ 2 ಬೆಳೆ ಬೆಳ್ಕೊಬೋದು. 3 ತಿಂಗಳು 2 ತಿಂಗಳಿಗೆ ಹಾಕೋ ಬೆಳೆ ಬೆಳ್ಕೊಂಬಿಟ್ರೆ ನಮಗೆ ಆಗೋಗುತ್ತೆ. ನೋಡಿ ಕತ್ಲಾಗೋಗಿತ್ತು. ಗೆಡ್ಡೆನೂ ಇಟ್ಟಿದ್ದೀನಿ ನಾನು, ಒಂದೊಂದರಲ್ಲೇ 5 ಗೆಡ್ಡೆಗಳು ಇಟ್ಟಿದ್ದೀನಿ. ಅದರಲ್ಲೇ ತುಂಬ ಮೊಳಕೆ ಬಂದಿದ್ದು ಕಾಣಿಸ್ತಾ ಇರ್ಬೋದು ನಿಮಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೋಡಿದವ್ರು ಹಂಗೆ ಶೇರ್ ಮಾಡಿ ಬೇರೆಯವ್ರಿಗೆ. ಹೊಸವ್ರು ನೋಡ್ತಾಯಿದ್ರೆ ಸಪೋರ್ಟ್ ಮಾಡಿ. ನಮಸ್ತೆ. ಇನ್ನೊಂದು ವಿಡಿಯೋದಲ್ಲಿ